ಇಷ್ಟೆಲ್ಲ ಏನೇನು ಓಕೆ. ಆಮೇಲೆ ಸರ್ ಜಿಬಿಎ ಚುನಾವಣೆ ಬಗ್ಗೆ ಚರ್ಚೆ ಆಯ್ತಾ ಸರ್? ಜಿಬಿಎ ಚುನಾವಣೆ ಸರ್ ಬಂಡವಾಳ ಹೂಡಿಕೆ ಇಲಾಖೆ ಮಾಡ್ತೀವಿ ಅಂತ ಪ್ರಪೋಸಲ್ ಸರ್ ಕ್ಯಾಬಿನೆಟ್ ಅಲ್ಲಿ ಸರ್ ಜಿಬಿಎ ಚುನಾವಣೆ ಸರ್ ಈ ಫುಟ್ಪಾತ್ ವಿಚಾರವಾಗಿ ಕೆಲವೊಂದು ಕಡೆಗೆ ಅವರಿಗೆ ಸಪರೇಟ್ ಆದಂತ ಒಂದು ವ್ಯವಸ್ಥೆ ಮಾಡಿ ನೋಡಿಯಪ್ಪ, ಫುಟ್ಪಾತ್ ವಿಚಾರದಲ್ಲಿ ಒಂದು ನಮ್ಮ ಬೆಂಗಳೂರು ಸಿಟಿ ಮಿನಿಸ್ಟ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫುಟ್ಪಾತ್ ವಿಚಾರದಲ್ಲಿ ಹಿಂದೆ ನಾನು ಅಪೋಸಿಷನ್ ಪಾರ್ಟಿ MLAs ಹತ್ರೆಲ್ಲ ಚರ್ಚೆ ಮಾಡಿದ್ದೆ. ಅಪೋಸಿಷನ್ ಪಾರ್ಟಿ MLAs ಕೂಡ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದರು. ಇದನ್ನು ಅವರು ಬೇರೆ ಕಡೆ ಅವ್ರಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಬೇರೆ ಸೈಡ್ ರೋಡಲ್ಲಿ ಅವರು ಹಾಕ್ಕೊಳ್ಳಿ, ಅದಕ್ಕೆ ಎಲ್ಲೆಲ್ಲಿ ಇರಬೇಕು ಅಂತ ಅವ್ರಿಗೆ ಡಿಕ್ಲೇರ್ ಮಾಡ್ತಿದ್ವಿ. ಯಾರು ಅವ್ರಿಗೆಲ್ಲ ವೆಹಿಕಲ್ಗಳು ಬೇಕೋ ಸುಮಾರು 37,000 ಜನ ಅರ್ಜಿ ಹಾಕ್ಕೊಂಡಿದ್ದಾರೆ. ಸುಮಾರು 60,000 ಜನ ನಾವು ಸರ್ವೆ ಮಾಡಿದ್ದೀವಿ. 37,000 ಜನ ನಮಗೆ ವೆಂಡಿಂಗ್ ಮಿಷಿನ್ ಬೇಕು ಅಂತ ಕೆಲವರು ಅರ್ಜಿ ಹಾಕ್ಕೊಂಡಿದ್ದಾರೆ. ಆ ವೆಲ್ಫೇರ್ ಸ್ಕೀಮ್ ಕೂಡ ನಾವು ಆದಷ್ಟು ಜಲ್ದಿ ತರ್ತೀವಿ. ದುಡ್ಡು ಕೂಡ ಇದೆ, ಸಾಕಷ್ಟು ಒಂದು 50-60 ಕೋಟಿ ರೂಪಾಯಿ ದುಡ್ಡು ಇದೆ. ಅದಕ್ಕೆ ಅವ್ರು ಬೇಕೋ ಎಷ್ಟೆಷ್ಟು ಸಬ್ಸಿಡಿ ಕೊಡಬೇಕು ಅವ್ರಿಗೆಲ್ಲ ಕೊಡಿಸ್ತೀವಿ. ಸೊ ಅವರು ಮೈನ್ ರೋಡ್ ವಾಕಬಲ್, ಏಕೆಂದರೆ ರಸ್ತೆಯಲ್ಲಿ ಪಾದಚಾರಿಗಳಿಗೂ ಬೇಕಲ್ಲ, ಮಧ್ಯ ತಡ್ಕೊಂಡಿದ್ರೆ ಸೈಡಲ್ಲಿ ಅವ್ರಿಗೆ ಒಂದು ಏರಿಯಾನ ನೋಟಿಫೈ ಮಾಡ್ತೀವಿ. ಸ್ಟ್ರೀಟ್ ವೆಂಡರ್ಗೆ ಎಲ್ಲಿ ಅವಕಾಶ ಮಾಡಿಕೊಡ್ಬೇಕು ಸ್ಟ್ರೀಟ್ ವೆಂಡರ್ಗಳಿಗೂ ಅವಕಾಶ ಮಾಡಿಕೊಡ್ತೀವಿ. ಎಲ್ಲ ಮೇಯ್ನ್ ರೋಡಲ್ಲೇ ಇರಬೇಕು ಅಂತಂದರೆ ಭಾಳ ಕಷ್ಟ ಆಗ್ತದೆ. ನಾಳೆ ಬೆಳಗ್ಗೆ ನಾಗರಿಕರ ಸೌಲಭ್ಯ ಕೂಡ ನಮಗೆ ಭಾಳ ಮುಖ್ಯ. ನಾಗರಿಕರಿಂದ ವಿಪರೀತ ಪ್ರೆಷರ್ ಇದೆ. ನಾನು ಕೂಡ ಹಿಂದೆ ಡೆಪ್ಟಿ CM ಇದ್ದಾಗ, ಬೆಂಗಳೂರು ಸಿಟಿ ಮಿನಿಸ್ಟರ್ ಇದ್ದಾಗ ಎಲ್ಲ MLAs ಹತ್ರ ಮಾತಾಡಿದ್ದೀನಿ. ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ. ಎಲ್ಲ ಸಾಮೂಹಿಕವಾಗಿ ತೆಗೆದುಕೊಂಡಂಥ ಒಂದು ತೀರ್ಮಾನ ಇದು. ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಇದೆ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ವೀಕ್ ಅದ್ರ ಬಗ್ಗೆ ಒಂದು ಸ್ಮಾಲ್ ನಮ್ಮ ಪರಮೇಶ್ವರ್ ನೇತೃತ್ವದಲ್ಲಿ ಯಾವುದು ನೀವು ಇನ್ವೆಸ್ಟ್ಮೆಂಟ್ ಇದ್ದೇ ಇದೆ. ಅದಕ್ಕೊಂದು ಹೊಸ ರೂಪ ಬರ್ತಾ ಇದೆ. ಅದಕ್ಕೆ ನಾನೊಂದು ಸ್ಮಾಲ್ ಕೆಲವು ಸಜೆಷನ್ಸ್ ಎಲ್ಲ ಬರ್ತಾ ಇದೆ. ಪರಮೇಶ್ವರ್ ನೇತೃತ್ವದಲ್ಲಿ ಒಂದು 5-6 ಜನದ ಒಂದು ಕಮಿಟಿ ಮಾಡಿದ್ದೀನಿ. ಅವರು ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ರಿಪೋರ್ಟ್ ಕೊಡ್ತಾರೆ. ನೋಡಿಯಪ್ಪ, ನಮ್ಮ ಸರ್ಕಾರದ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕು. ಎಲ್ಲ ಪಾರ್ಟಿಯವ್ರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲ ಪಾರ್ಟಿ, ನಾನು ಅದನ್ನೇ ಈಗ ಹೇಳಿದ್ನಲ್ಲ, ಎಲ್ಲರೂ ಕೂಡ ಅವ್ನಿಗೆ ವೋಟನ್ನು ಅವ್ನು ಯಾಕೆ ಕಳ್ಕೋಬೇಕು? ಸೊ ಅವ್ನಿಗೆ ಹಕ್ಕು ಕೊಡಬೇಕಾದ್ರು ಸರ್ಕಾರ ಡ್ಯೂಟಿ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ವಾರ್ಡಲ್ಲಿ, ಪ್ರತಿಯೊಂದು ಬೂತಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ರಾಜ್ಯದ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಶೋಕ್ ಮತ್ತೆ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ. ಅಪೋಸಿಷನ್ ಪಾರ್ಟಿ ಇರೋದು ಆರೋಪ ಮಾಡೋಕ್ಕೆ, ನಾವಿರೋದು ಜನರ ಸೇವೆ ಮಾಡೋಕ್ಕೆ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ಯಾರು ಯಾರದು ಯಾರು ಕೇಳ್ತಾ ಇದ್ದು? ಅಲ್ಲಪ್ಪ, ನೀನು ಎಷ್ಟಿಂದ ಮಾಧ್ಯಮದಲ್ಲಿ ಗೊತ್ತು? ಯಾರಾದ್ರು ಕ್ಯಾಬಿನೆಟಲ್ಲಿ ಇದನ್ನು ಎಕ್ಸ್ಪ್ಯಾನ್ಷನ್ ಬಗ್ಗೆ ಚರ್ಚೆ ಮಾಡ್ತಾರ? ಪಾರ್ಟಿ ತೀರ್ಮಾನ ಮಾಡ್ತೀವಿ. ಈಗ ಮೋದಿ ಸಾಹೇಬರು ಎಕ್ಸ್ಪ್ಯಾನ್ಷನ್ ಮಾಡೋದನ್ನ ಕ್ಯಾಬಿನೆಟಲ್ಲಿ ಮಾಡ್ತಾರಾ? ಅವ್ರ ಪಾರ್ಟಿ ಹೈಕಮಾಂಡು ಅವ್ರು ಕೂತ್ಕೊಂಡು ಅವ್ರು ತೀರ್ಮಾನ ಮಾಡ್ತಾರೆ. ಸಾರಿಗೆ ವಿಚಾರದಲ್ಲಿ ಅವರು ದೊಡ್ಡ ಗಾಬರಿ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಎಲ್ಲ ಜಾಸ್ತಿ ಹೋಗಿದೆ. ಅದು ಅವರೊಂದು ಪ್ರಪೋಸಲ್ ಅದೇನಿದೆ ಅಂತ ಕೊಡಿ ಅಂತ ಹೇಳಿದ್ದೀವಿ. ಅದನ್ನು ಅದಾದಮೇಲೆ ನೋಡೋಣ. ಅದಕ್ಕೆ ನಾನು ಟೆಕ್ನಿಕಲಾಗಿ ಏನು ಅಂತ, ಎಷ್ಟು ಲಾಸ್ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತ ವಿತ್ ರಿಪೋರ್ಟ್ ಅವ್ರು ಕೊಡಬೇಕು. ಭಾಳ ಲಾಸ್ ಆಗ್ತಾಯಿದೆ. ಆ ಸಿಬ್ಬಂದಿನೂ ನಮಗೆ ಭಾಳ ಇಂಪಾರ್ಟೆಂಟು, ಅವ್ರಿಗೆ ಡಿಪಾರ್ಟ್ಮೆಂಟು ಇಂಪಾರ್ಟೆಂಟು. ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ವಿ. ಕೊಟ್ಟ ಮೇಲೆ ನಿಮ್ಮ ಹತ್ರನೇ ಮಾತಾಡಿ. ನಿಮ್ಮ ಹತ್ರ ಮುಚ್ಚಿಟ್ಟೇನು ಮಾಡಲ್ಲ.